ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ಪರಿಶಿಷ್ಟ ಹಣ ಲೂಟಿ ಆರೋಪದ ವಿರುದ್ಧ ಬಿಜೆಪಿ ಆಕ್ರೋಶ. ಬಿ ನಾಗೇಂದ್ರ ಮರು ಸೇರ್ಪಡೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಇಂದು ಅಹೋರಾತ್ರಿ ಪ್ರತಿಭಟನೆ. ಕರ್ನಾಟಕದಲ್ಲಿ ಒಂದು ಹೊಸ ಮೂವಿ ರಿಲೀಸ್ ಆಗೈತಿ. ಭ್ರಷ್ಟಾಚಾರ ಏಕ ಪ್ರೇಮ್ ಕಹಾನಿ, ಲವ್ ಸ್ಟೋರಿ ಆಫ್ ಭ್ರಷ್ಟಾಚಾರ. ಮತ್ತು ಇದ್ರದ್ದು ಡೈರೆಕ್ಟರ್ ಪ್ರೊಡ್ಯೂಸರ್ ಡಿ.ಕೆ. ಶಿವಕುಮಾರ್ ಹೊಸ ಆ್ಯಕ್ಟರ್ ತಗೊಂಡ ಈ ಮೂವಿ ರಿಲೀಸ್ ಆಗಿದೆ. ನಾಗೇಂದ್ರ ಅವ್ರಿಗೆ ತಗೊಂಡಿದ್ದಾರೆ. ಮೊದಲು ಈ ಮೂವಿ ರಿಲೀಸ್ ಆದಾಗ ನಾವು ಹೋರಾಟ ಮಾಡಿ ಮೂವಿ ರಿಲೀಸ್ ಮಾಡ್ಲಿಕ್ಕೆ ಕುಡಿಸ್ತಿಲ್ಲ. ಆದರೆ ಈಗ ವೈಸ್ ಚಾನ್ಸಲರ್ ಭ್ರಷ್ಟಾಚಾರದ ಡಿಗ್ರಿ ತಗೊಂಡು ಬಂದಿನ ಅಂತ ಡಿ.ಕೆ. ಶಿವಕುಮಾರ್ ಅವರ ಮತ್ತೆ ವಾಪಸ್ ತಗೊಂಡ ನಾವು ಎಲ್ಲರೂ ಕಳ್ರ, ನೀವೇನು ಮಾಡೋರಿದ್ದೀರಿ ಅಂತ ನಮ್ಮ ಕರ್ನಾಟಕ ನಾಡಿನಿಗೆ ಪ್ರಶ್ನೆ ಮಾಡುವಂಥ ಕೆಲಸ ಡಿ.ಕೆ. ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ನಂದು ಪ್ರಶ್ನೆ ಒಂದೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್, ಆರ್.ವಿ. ದೇಶಪಾಂಡೆ, ಮಹಾದೇವ್ ಪ್ರಸಾದ್, ಮಹದೇವಪ್ಪ ಅವ್ರಿಗೆ ಎಷ್ಟೋ ಸೀನಿಯರ್ ಲೀಡರ್ಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಮತ್ತು ನಾಗೇಂದ್ರಗೆ ಮಂತ್ರಿ ಸ್ಥಾನ ಯಾಕೆ? ಇದ್ರ ಹಿಂದಿನ ಗುಟ್ಟು ಸ್ವಲ್ಪ ನಮ್ಗೆ ಗೊತ್ತಾಗ್ತೈತನ. ಒಂದರೆ ನಾಗೇಂದ್ರ ನಿಮ್ಗೆ ಹೆದರ್ಸಿದಾರೆ, ನೀವು ನನಗೆ ಮಂತ್ರಿ ಮಾಡಲಿಲ್ಲ ಅಂದ್ರೆ ನಿಮ್ದು ಎಲ್ಲ ಬತ್ಲೆ ಮಾಡ್ತೀಯಾನು, ನಿಮ್ದೆಲ್ಲ ನಿಜ ಸಂಗತಿ ಜನರ ಮುಂದೆ ಇಡ್ತೀಯಾನು, ಅದಕ್ಕೆ ನೀವ ಇದು ಭ್ರಷ್ಟಾಚಾರ ಲವ್ ಸ್ಟೋರಿ ಕೂಡೆ ಮಾಡೋಣ ಅಂತ ನೀವು ಇದು ಲವ್ ಸ್ಟೋರಿ ಹಿಟ್ ಮಾಡಕ್ಕೆ ಹೊಂಟಿದ್ದೀರಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ, ನಾಯಕರ ವಿಧಾನಸಭೆಯಲ್ಲಿ ಮತ್ತು ಬೀದಿಯಲ್ಲಿ ಹೋರಾಟ ಮಾಡಿ ಈ ಮೂವಿ ರಿಲೀಸ್ ಆಗೋ ಕೊಡಂಗಿಲ್ಲ, ಹಿಟ್ ಆಗೋದಂತ ಭಾಳ ದೂರಿನ ವಿಷಯ. ನಾಚಿಕೆ ಬಿಟ್ಟಿನ ಸರ್ಕಾರ ಹೇಗಿರ್ತೈತೆ ಅಂತ ಒಂದು ಪುಸ್ತಕ ಬರೆಯೋದಿದೆ. ಆ ಥರದ ಆಥರ್ ಆಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ ಮಾಡುವಂಥ ಒಂದು ವಿಚಾರ ನಾವು ನಡೆಸಿದ್ದೇವೆ. ಯಾಕಂದರೆ ಸ್ವಂತ ಭ್ರಷ್ಟಾಚಾರದಾಗ ಕುಲಪತಿ ಇದ್ದಾರೆ. ಈಗ ಉಳ್ಕಿದವ್ರಿಗೆ ತನ್ನ ಜೊತೆಗೆ ತಗೊಂಡ ನಾವೆಲ್ಲರೂ ಕೂಡಿ ಕರ್ನಾಟಕ ಲೂಟಿ ಮಾಡೋಣ, ನಾವು ಒಬ್ಬ ಯಾಕೆ ನಾಡ್ರಿ ನನ್ನ ಜೊತೆಗೆ. ಅದಕ್ಕೆ ನಾಗೇಂದ್ರ ಅವ್ರಿಗೆ ತಗೊಂಡ ಈ ಭ್ರಷ್ಟಾಚಾರದ ಎಲ್ಲ ರೆಕಾರ್ಡ್ ಮುರಿಲಿಕ್ಕೆ ಡಿ.ಕೆ. ಶಿವಕುಮಾರ್ ನಡೀತಾ ಇದ್ದಾರೆ. ಒಂದು ಬರೀ ಇದು ವಾಲ್ಮೀಕಿ ಹಗರಣ ಅಷ್ಟಲ್ಲ, ನಾವು ಮುಡಾ ಹಗರಣ ನೋಡಿದ್ದೇವೆ, ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ನೋಡಿದ್ದೇವೆ. ಅದರ ಜೊತೆಗೆ ಪೆನ್ಷನ್ ಯೋಜನೆ ಬಂದ್ ಮಾಡಿದ್ದಾರೆ, BPL ಕಾರ್ಡ್ಗಳು ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಡವರಿಗೆ ಮೋಸ, ಕರ್ನಾಟಕ ನಾಡಿನ ದ್ರೋಹ, ಇದು ಸೈಡ್ ಬಿಸ್ನೆಸ್ ಆಗಿಬಿಟ್ಟೆ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಂದು ಇಷ್ಟೇ ವಿನಂತಿ, ಕರ್ನಾಟಕ ನಾಡಿನ ಜನ ಯಾವಾಗ ಲೆಕ್ಕ ಮಾಡೋದಿಲ್ಲ, ಪೂರ್ತಿ GST ಕಟ್ಕೊಂಡು ನಿಮ್ದು ಲೆಕ್ಕ ಮಾಡ್ತಾರೆ. ಅದಕ್ಕೆ ನೀವು ಜಾಗೃತ ಆಗ್ರಿ, ಬೇಗ ನಾಗೇಂದ್ರ ಅವ್ರು ರಾಜೀನಾಮಾ ಕೊಡಿಸ್ರಿ. ಇಲ್ಲಾಂದ್ರೆ ನೀವು ಮುಖ್ಯಮಂತ್ರಿ ಆಗೋದ ಒಂದು ಕನಸ. ಎಷ್ಟು ದೇವ್ರು ಮಾಡಿದ್ದೀರಿ, ಅವ್ರ ದೇವ್ರ ಮ್ಯಾಲೆ ನೀವು ಕೂತು ವಿಚಾರ ಮಾಡ್ತಿದ್ರ. ಅಲ್ಲ ಇವ್ ಗುಡ್ಯಾಗ ಬಂದಂತ ಇವನ ಮೇಲೆ ಆಶೀರ್ವಾದ ಮಾಡ್ರೆ ಇವು ಕಳ್ಳ ಇದಾನೆ, ಅದು ಕಳ್ಳ ಉಳಿದಂತ ಅವ್ರಿಗೂ ಪ್ರಶ್ನೆ ಬಿದ್ದೈತಿ. ಅದಕ್ಕೆ ತಾವು ಸ್ವಲ್ಪ ತಮ್ಮ ಒಳಗೆ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ನಾವು ಈ ಹೋರಾಟ ಮುಖಾಂತರ ನಿಮಗೆ ವಿನಂತಿ ಮಾಡ್ತೀವಿ. ಇಲ್ಲ ಇದಕ್ಕಿಂತ ತೀವ್ರ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಎಲ್ಲಿ ತನಕ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ಅಹೋರಾತ್ರಿ ಹೋರಾಟ. ಈ ಒಂದು ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ ನೋಡ್ರಿ. ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನ ತನಕ ಇಷ್ಟು ಭ್ರಷ್ಟ, ಇಷ್ಟು ಕೆಳಮಟ್ಟದ ವಿಚಾರ ಮಾಡುವಂಥ ಸರ್ಕಾರ ನೋಡಿಲ್ಲ. ಯಾರೋ ನೂರಾರು ಕೋಟಿಯನ್ನು ಲೂಟಿ ಮಾಡಿ ಜೈಲಿಗೆ ಹೋಗಿ ಇನ್ನು ಕೇಸ್ ನಡೆದ್ರೂ ಸಹ ಮತ್ತು ಅದನ್ನು ವಾಪಸ್ ತಗುವಂತಹ ಅತಿ ಮತ್ತು ಅತಿ ಭ್ರಷ್ಟ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು, ಒಂದು ಉತ್ತಮವಾದಂಥ ಮಂತ್ರಿಮಂಡಲವನ್ನು ಕೊಟ್ಟು ಒಂದು ಹೊಸ ಶಕೆಯನ್ನು ಆರಂಭ ಮಾಡೋದು. ಅವರು ಮೊದಲನೇ ಬಾಲ್ನಲ್ಲೇ ಹಿಡಿದಿದ್ದಾರೆ, ಫಸ್ಟ್ ಬಾಲ್ಗೆ ವಿಕೆಟ್ ಹೋಗೈತಿ. ಹೀಗಾಗಿ ಏನು ಮುಂದಂತೂ ಚಲೋ ಆಗೋದಿಲ್ಲ, ಯಾಕಂದ್ರೆ ಪ್ರಾರಂಭನ ಸರಿಯಾಗಿ ಆಗಲಿಲ್ಲ. ಹೀಗಾಗಿ ಈ ಸರ್ಕಾರ ಭಾಳ ದಿವಸ ಜನರ ಮನಸ್ಸಿನಾಗ ಉಳಿಯೋದಿಲ್ಲ. ಈಗಾಗಲೇ ಅನೇಕ ಸಮಸ್ಯೆಗಳು ಸಿದ್ದರಾಮಯ್ಯನವರು ಇಷ್ಟು ಸಾವಿರಾರು ಸಮಸ್ಯೆ ಮಾಡಿ ಹೋಗಿದಾರಲ್ಲ, ಆ ಸಮಸ್ಯೆ ಬಗೆಹರಿಸಾಕನ್ನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇನ್ನೂ 5 ವರ್ಷ ಬೇಕು, ಜನ ಕೊಡೋದಿಲ್ಲ. ಹೀಗಾಗಿ ಅದ್ರೊಳಗೆ ಮತ್ತೆ ತಾವ ಸಮಸ್ಯೆ ಮಾಡ್ಕೊತಾರೆ. ಎಲ್ಲರೂ ತಮ್ಮ ಕಾಲ ಮೇಲೆ ಕಲ್ಲು ಚೆಲ್ಕೊತಾರೆ, ಆದರೆ ಇವರು ತಮ್ಮ ತೆನಿ ಮೇಲೆ ಕಲ್ಲು ಚೆಲ್ಕೊತಾರೆ. ಅಂದರೆ ರಾಜೀನಾಮೆ ಕೊಡೋರಿಗೆ ಹೋರಾಟ ಮುಂದೆ ರಾಜೀನಾಮೆ ಕೊಡಿಸ್ದಂಗೆ ರಾತ್ರಿ ನೀವು ಬಂದು ನೋಡ್ರಿ, ಎಲ್ಲರೂ ಇರುತ್ತೆ. ನಾವು ಸರ್ಕಾರನ ಅನೇಕ ತಪ್ಪುಗಳು ಮಾಡತ್ತದ. ಆ ತಪ್ಪುಗಳನ್ನ ಜನರಿಗೆ ಹೇಳಿ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಇಂಪಾರ್ಟೆಂಟ್ ಐತೆ ಅಂತ ಇಲ್ಲಿ ಬಂದ ಇವತ್ತು ರಾತ್ರಿನೇ ಇಲ್ಲೇ ಇರೋದನ್ನು ವಸ್ತಿ. ಇನ್ನೂ ಭಾಳ ವಿಕೆಟ್ ಹೋಗ್ತಾವೆ. ಫಸ್ಟ್ ಬಾಲ್ 1 ವಿಕೆಟ್ ಇದೆ, ಇನ್ನೂ ವಿಕೆಟ್ ಭಾಳ ಹೋಗ್ತಾವೆ.
ಅಲ್ಲ ಅದರ ಅಭಯವರೇ ಅದು ಹೊರತಾಗಿ ಮೊನ್ನೆ ಇದ್ರ ಬಗ್ಗೆ ನಿಮ್ಮ ಬಿ ನಾಗೇಂದ್ರ ವಿರುದ್ಧದ ಬಿಜೆಪಿ ಹೋರಾಟ ಮುಂದುವರೆದಿದ್ದು, ಈ ವಿಷಯ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೋಕದರ್ಶನ್ ಡಿಜಿಟಲ್.